ನಾವು ಮೌನೇಶ್ವರ ಅಂತ ಬುಳ್ಳಾಪುರ ಗ್ರಾಮ. ನಾವು ಅನ್ನಪೂರ್ಣನ 3 ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ. ರಿಸಲ್ಟ್ ಚೆನ್ನಾಗಿದೆ. ವರ್ಷ ವರ್ಷ ಇಳುವರಿ ಒಂದು 10 ಕ್ವಿಂಟಾಲ್ ಜಾಸ್ತಿ ಬರ್ತಾ ಇದೆ. ಆದ್ರೆ ನಿಮ್ದು 30 kg ಪ್ಯಾಕೆಟ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಮ್ಗೆ ಅನುಕೂಲ ಆಕತಿ. 40 kg ಪ್ಯಾಕೆಟ್ ಮಾಡಿ ಅವಾಗ ರೈತರಿಗೆ ಅನುಕೂಲ ಆಕತಿ. ಇದರಿಂದ ಈಗ ಮುಂದಿನ ವರ್ಷ ನೋಡ್ಬೇಕು. ನಮ್ದು ಈಗ 10 ಕ್ವಿಂಟಾಲ್ ಜಾಸ್ತಿ ಬರ್ತಾ ಐತಿ. ಮುಂದೆ ನೋಡ್ಬೇಕು ನಿಮ್ದು ರಿಸಲ್ಟ್ ಹೆಂಗ್ ಬರ್ತದ ನೋಡಿ. ಎಷ್ಟು ವರ್ಷದಿಂದ ಆಗ್ತೀರಾ ಸರ್? 3 ವರ್ಷದಿಂದ ಅನ್ನಪೂರ್ಣ ಯೂಸ್ ಮಾಡ್ತಾ ಇದೀವಿ. ಹ್ಮ್. ಹಾಗಾಗಿ ಇಳುವರಿ ಪರವಾಗಿಲ್ಲ, ಚೆನ್ನಾಗ್ ಬರ್ತಾ ಐತಿ. ಈಗ ಯಾರಿಂದ ಲಿಂಕ್ ಸಿಕ್ಕಿದ್ದು? ನಿಮ್ಗೆ ಅನ್ನಪೂರ್ಣ ಮುಂಚೆ ಏನಾದ್ರು ಗೊತ್ತಿತ್ತ? ನಮಗೆ ಗೊತ್ತಿದ್ದಿಲ್ಲ. ಕೃಷ್ಣಮೂರ್ತಿ ಅನ್ನೋರು ನಮಗೆ ಹೇಳಿ ಇದ್ ಮಾಡಿದ್ರು. ಆದ್ರೆ ಈಗ ನಿಮ್ದು ಕೃಷ್ಣಮೂರ್ತಿ ಅನ್ನೋರು ತೂಕದ ಪ್ರಮಾಣ ಬಹಳ ಕಡಿಮೆ ಇದೆ. ಜಾಸ್ತಿ ಮಾಡ್ಬೇಕು. ನಮಗೆ ಈಗ ಬೇರೆ ಬೇರೆ ಕಂಪನಿ ಎಲ್ಲ ಬರ್ತಾ ಇದೆ. ಜಾಸ್ತಿ ಮಾಡಿದ್ರೆ ಅನುಕೂಲ ರೈತರಿಗೆ. ಬೇರೆ ಬೇರೆ ಕಂಪನಿ ಇದೇ ಕ್ವಾಲಿಟಿ ಬರ್ತೈತೆ. ಇದು ರೋಡ್ ಸೈಡ್ ತೋಟ ಇರೋದ್ರಿಂದ ಬಹಳ ಜನ ಇದ್ರ ರಿಸಲ್ಟ್ ನೋಡ್ಕೊಂಡು ಬಹಳ ಜನಕ್ಕೆ ಪ್ರಚಾರ ಆಗ್ತತೆ. ಇನ್ನೂ ಒಳ್ಳೆ ವ್ಯಾಪಾರ ಆಗ್ತದೆ ನಿಮ್ಮ ಕಂಪನಿಗೆ. ಈಗ ಅನ್ನಪೂರ್ಣದಿಂದ ನಿಮಗೆ ಏನೇನು ಉಪಯೋಗ ಆಗ್ತಾ ಇದೆ ಸರ್? ವರ್ಷಕ್ಕೆ ಎಷ್ಟು ಹಾಕ್ತೀರಾ? ಯಾವ ಗಿಡಕ್ಕೆ ಯಾವ ಒಂದು ಗಿಡಕ್ಕೆ ಫಸಲು ಬರೋದಕ್ಕೆ 2 kg ಹಾಕ್ತಿದೀವಿ. ಈಗ ಒಂದ್ ಸಲಕ್ಕೆ ಅದು 2 ಸಲ ವರ್ಷಕ್ಕೆ 2 ಸರಿ ಹಾಕ್ತಿವಿ ಅಂತ ಹೇಳ್ತಿದಾರೆ. ನಾವು ನೀನು ಒಂದೇ ಸಲಕ್ಕೆ ಇದೀವಿ. 8ನೇ ಸಲ ಹಾಕಿದ್ರೆ ಏನ್ ಇಳುವರಿ ಬರ್ತದೆ ನೀನು ನೋಡ್ಬೇಕು. ಒಂದೇ ಸಲಕ್ಕೆ ಚೆನ್ನಾಗ್ತೈತೆ ನಮಗೆ. ಈಗ 2 ಸಲ ಹಾಕಿದ್ರೆ ನೀನು ನೋಡ್ಬೇಕು. ಈ ವರ್ಷ ಈಗ ಫಸ್ಟ್ ಕೊಟ್ಟಿದೀವಿ. ಇನ್ನು 6 ತಿಂಗಳು ಬಿಟ್ಟು ಮತ್ ಕೊಡ್ತೀವಿ. ಆಮೇಲೆ ಇದ್ರ ರಿಸಲ್ಟ್ ಏನ್ ಬರ್ತದ ನೋಡಿ ಹೇಳ್ತೀವಿ. ಸೊ ನಿಮಗೆ ಮಲ್ಟಿಪ್ಲೆಕ್ಸ್ ಕಂಪನಿಯಿಂದ ವಿಸಿಟ್ ಯಾರಾದ್ರೂ ಬರ್ತಾರಾ? ಕೃಷ್ಣಮೂರ್ತಿ ಅನ್ನೋರು ಅವರೇ. ಎಷ್ಟು ತಿಂಗಳಿಗೆ ಒಮ್ಮೆ ಬರ್ತಾರಾ ಇಲ್ಲ ವರ್ಷ? ನಾವು ಕರೆದ ಬರ್ತಾರ ಗೊಬ್ಬರ ಹಾಕಕ್ರೆ. ಏನ್ ಹೇಳ್ತೀರಿ? ಈಗ ನಾವು ಅನ್ನಪೂರ್ಣ ಗೊಬ್ಬರ ಹಾಕಕ್ಕಿಂತ ಮುಂಚೆ 26 ಆಮೇಲೆ ಪೊಟ್ಯಾಶು, ಯೂರಿಯಾ, ಆಮೇಲೆ ಇದು ತ್ರಿಶೂಲು, ಆಮೇಲೆ ಅರೇಕಾ ಸ್ಪೆಷಲ್ ಅಷ್ಟನ್ನು ಮಿಕ್ಸ್ ಮಾಡಿ ಅರ್ಧ kg ಕೊಡ್ತೀವಿ. ಒಂದೊಂದು ಗಿಡಕ್ಕೆ ಅರ್ಧ kg ಮಿಕ್ಸ್ ಮಾಡಿ ಹಾಕಿ ಅಷ್ಟನ್ನು ಮಿಕ್ಸ್ ಮಾಡಿ ಅರ್ಧ kg ಒಂದು ಗಿಡಕ್ಕೆ ಹಾಕಿ ಅದ್ರ ಮೇಲೆ ಅನ್ನಪೂರ್ಣನ 2 kg ಹಾಕ್ತಾ ಇದೀವಿ. ಈಗ ಇದ್ರ ರಿಸಲ್ಟು ನಾವು ಈಗ ಮುಂದಿನ ಸರಿ ಗೊತ್ತಾಗತ್ತೆ ಎಷ್ಟು ಕ್ವಿಂಟಾಲ್ ಜಾಸ್ತಿ ಬರ್ತೈತೆ ಅಂತ. ಎಷ್ಟು ಬರ್ತಿದೆ ಸರ್ ನಿಮ್ದು? ನಮ್ದೀಗ 70 ರಿಂದ 80 ಕ್ವಿಂಟಾಲ್ ಬರ್ತೈತೆ ಹಸಿ ಅಡಿಕೆ. ಮುಂದಿನ ಸರಿಗೆ 90 ಆಗ್ಬೇಕು. ಒಂದ್ ಎಕರೆಗೆ. ಒಂದ್ ಎಕರೆಗೆ ಈಗ 70 ರಿಂದ 80 ಕ್ವಿಂಟಾಲ್ ಹಸಿ ಅಡಿಕೆ ಬರ್ತೈತೆ ನಮ್ದು. ಹೋದ್ ಸರಿನೂ ಹಾಕಿದೀವಿ ಅನ್ನಪೂರ್ಣ, ಜಾಸ್ತಿ ಆಗ್ತಾ ಐತಿ. ಮುಂದಿನ ವರ್ಷ ಜಾಸ್ತಿ ಆಗ್ಬೇಕು ಇನ್ನು ಅಂತ ನಾವು ಟ್ರೈ ಮಾಡ್ತಾ ಇದೀವಿ, ನಿರೀಕ್ಷೆ ಇಟ್ಕೊಂಡಿದೀವಿ. ಈಗ ನಾವ್ ಈ ತೋಟದಲ್ಲಿ ಈಗ 1 ಎಕರೆಯಲ್ಲಿ 100 ಕ್ವಿಂಟಾಲ್ ಮೇಲೆ ತೆಗಿಬೇಕು ಅಂತ ಇದೀವಿ. ವರ್ಷಕ್ಕೆ 2 ಸರಿ ಈ ತರ ಕಾಂಪ್ಲೆಕ್ಸ್ ಗೊಬ್ಬರ, ಆಮೇಲೆ ಈ ಅರೇಕಾ ಸ್ಪೆಷಲ್ಲು, ತ್ರಿಶೂಲು, ಆಮೇಲೆ ನಿಮ್ದು ವರ್ಷ ಒಂದೊಂದು kg ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದೀವಿ. ನೋಡ್ಬೇಕು. ಮುಂದಿನ ಸರಿಗೆ 100 ಕ್ವಿಂಟಾಲ್ ಆಗ್ಬೇಕಂತ ಐತಿ ನಮ್ದು. ನೋಡೋಣ ರಿಸಲ್ಟ್ ಬಂತು ಅಂದ್ರೆ ನಿಮ್ದು ಅನ್ನಪೂರ್ಣದಿಂದ ಇಳುವರಿ ಬಂತು ಅಂತ ಹೇಳ್ಬೋದು. ಈಗ ಅನ್ನಪೂರ್ಣನ ಈ ತರ ಫಸ್ಟ್ ಗಿಡ ಸುತ್ತಲೂ ಕುಣೆ ಮಾಡಿ ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿ ಅರ್ಧ kg ಪೊಟ್ಯಾಶು, ಯೂರಿಯಾ, ಕಾಂಪ್ಲೆಕ್ಸ್ ಗೊಬ್ಬರ, ಅರೇಕಾ ಸ್ಪೆಷಲ್ಲು, ತ್ರಿಶೂಲು ಅರ್ಧ kg ಒಂದೊಂದು ಗಿಡಕ್ಕೆ ಕೊಡ್ತೀವಿ. ಅದ್ರ ಮೇಲೆ 2 kg ಅನ್ನಪೂರ್ಣ ಈ ತರ ಹಾಕಿ ಆಮೇಲೆ ಇದನ್ನ ಮಣ್ಣಲ್ಲಿ ಮುಚ್ಚಿ ನೀರು ಬಿಡ್ತೀವಿ. ಒಂದ್ಸರಿ ಸ್ಪ್ರೇ ಕೊಡ್ತೀವಿ. ಸ್ಪ್ರೇ ಕೊಟ್ಮೇಲೆ ಅದನ್ನ ಹಸಿ ಇರಂಗ್ ನೋಡ್ಕೊಂಡಾಗ ಹಸಿ ಇರೋ ತರ ಮೇಂಟೈನ್ ಮಾಡ್ತೀವಿ 1 ವಾರ. ಅವಾಗ ನಮಗೆ ಗಿಡಕ್ಕಿದು ಚೆನ್ನಾಗೆ ತಗೊಳ್ತತಿ. ಅದನ್ನೆಲ್ಲ ಗಿಡ ಹೀರ್ಕೊಂಡು ನಮಗೆ ಇಳುವರಿ ಬರುತ್ತೆ ಅಂತಂದು ಇದನ್ನ ಮಾಡ್ತಾ ಇದೀವಿ. ವರ್ಷಕ್ಕೆ 2 ಸರಿ ಈ ತರ ಮಾಡ್ತೀವಿ. ಓಕೆ ಸರ್.